ಹಾಯ್ ಹಲೋ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ಇವತ್ತಿನ ರೆಸಿಪಿ ವಿಡಿಯೋ ನೋಡ್ರಿ. ಇದು ಆ, ಸೂಸ್ಲಾರಿ ಚುನ್ಮರಿ ಸೂಸ್ಲಾರಿ. ಇದು ಚುನ್ಮರಿ ಎಲ್ಲರಿ ಇದು ಮಸಾಲೆ ಇದು ಮಾಡಿದ್ರಿ. ಚೂಡ ಮಾಡಿ ಸ್ವಲ್ಪ ದಿನ ಆದಮೇಲೆ ಇದು ಮೆತ್ತಗಾಗಿ ಆಗ್ಯಾವ್ರಿ. ಅದ್ರ ದರ್ಶನ ತಿನ್ನಾಕ ಟೇಸ್ಟ್ ಆಗವಲ್ರಿ ಚೂಡ. ಅದಕ್ಕೋಸ್ಕರನ ಅದನ್ನು ಮತ್ತೆ ರೀಯೂಸ್ ಮಾಡಿ ಸುಸ್ಲಾ ಮಾಡೋದು ನೋಡ್ರಿ. ಯಾವುದು ವೇಸ್ಟ್ ಆಗಂಗಿಲ್ಲ ರೀ. ಅದು ಜಾಸ್ತಿ ಮಾಡಿರ್ತೀವಿ ಒಂದೊಂದು ಟೈಮ್ದಾಗ ಅದು ಹವಾ ಐತ್ರಿ. ತಣ್ಣಗೆ ಹವಕ್ಕೆ ಎಲ್ಲ ಚೂಡ ಮೆತ್ತಗಾಗ್ಯಾವಲ್ಲ. ಇನ್ನು ಚೆಲ್ಲುದೇನೈತಿ ಸುಸ್ಲಾ ಮಾಡಕತ್ತಿ ನೋಡ್ರಿ. ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ಅದರಲ್ಲಿರೋ ಖಾರ ಅಥವಾ ಶೇಂಗಾ ಕರಿಬೇವು ಎಲ್ಲ ತೆಗೆದ್ಬಿಟ್ಟಿವಿ ಅಂದ್ರೆ ಚುನ್ಮರಿ ಅಷ್ಟೇ ಮ್ಯಾಗ ಬರ್ತೈತ್ರಿ. ಉಪ್ಪು ಖಾರ ಉಳ್ದಿರ್ತೈತ್ರಿ ಹಿಂದೆ. ಅದು ಎಲ್ಲ ಈ ಥರ ಮರದಲ್ಲೇ ಇದು ಮಾಡಿಕೊಂಡು ಹಸನ್ ಮಾಡಿಕೊಂಡು ಬುಟ್ಟಿ ಒಳಗಡೆನೆ ನೆನಾಕ್ಬಿಟ್ಟಿವಿ ಅಂದ್ರೆ ನೀರಾಗ ಸ್ವಲ್ಪ ಅದು ಎಣ್ಣೆ ಹಿಡ್ಕೊಂಡಿರ್ತೈತ್ರಲ್ಲ. ಮತ್ತು ಒಂದು ಸ್ವಲ್ಪ ದಿನ ಆಯ್ತಂದ್ರೆ ಅದು ಎಣ್ಣೆದು ಇದೂ ಜಾಸ್ತಿ ಇದು ಆಗಿರ್ತೈತ್ರಿ. ಈ ಥರ ನೋಡ್ರಿ, ಉಳ್ಳಾಗಡ್ಡಿ, ಟೊಮೆಟೊ, ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ. ಅದ್ರೊಳಗಡೆನ ಶೇಂಗಾ ಪುಟಾಣಿ ಮತ್ತು ಆರಿಸಿ ತೆಗೆದು ಸೈಡ್ ಇಟ್ಟಿನ್ರಿ. ಅದು ಕೂಡ ಮತ್ತೆ ಮಸಾಲೆ ಹೊಡ್ತೀವಿ ಅಂದರೆ ಅದ್ರೊಳಗಡೆ ಮಿಕ್ಸ್ ಮಾಡಕ್ಕೆ ಬರ್ತೈತೆ ಅಂತೇಳಿ ಬುಟ್ಟಿ ಒಳಗಡೆ ನೋಡ್ರಿ ಚುನ್ಮರಿ ಎಲ್ಲ ತೆಗ್ದು ಇದು ಈ ಥರ ಹಾಕ್ಕೊಂಡು ಒಂದು ದೊಡ್ಡ ಬುಟ್ಟಿ ಒಳಗಡೆನೆ ನೀರು ಹಾಕ್ಕೊಂಡು ಕ್ಲೀನ್ ಮಾಡ್ಕೋಬೇಕ್ರಿ. ಒಂದು ಎರಡು ಸಲ ಅಥವಾ ಒಂದು ಸಲ ಮಾಡ್ರೂ ನಡಿತೈತ್ರಿ. ನೀರಾಗ ಅದೇ ಮೊದಲೇ ಚೂಡ ಮಾಡೋ ಮುಂದೆ ಎಲ್ಲ ಸ್ವಚ್ಛ ಮಾಡಿರ್ತೀರಿ ಚುನ್ಮರಿ. ಅದರಲ್ಲಿ ಏನು ಇರಂಗಿಲ್ಲ ರೀ, ಸ್ವಚ್ಛನೇ ಇರ್ತಾವೆ. ಆದ್ರೆ ದೊಡ್ಡ ಬುಟ್ಟಿ ತೊಗೊಂಡು ಈ ಥರ ನೋಡ್ರಿ, ಸಣ್ಣ ಬುಟ್ಟಿ ಒಳಗಡೆ ಆದ್ರೆ ಈಗ ಚುನ್ಮರಿ ಆದ್ರೆ ಅವಾಗೆ ನೀರಾಗ ಹಿಡ್ಕೋತಾವ್ರೆ. ಇವೊಂದು ಸ್ವಲ್ಪ ಈಗ ಎಣ್ಣೆ ಉಪ್ಪು ಅದರಲ್ಲಿ ಇದು ಎಣ್ಣೆ ಹಿಡ್ಕೊಂಡಂಗಾಗಿ ನೀರು ಜಾಸ್ತಿ ಬಡಗನೆ ಹಿಡ್ಕೊಳಂಗಿಲ್ಲ ರೀ. ಅದ್ರ ದರ್ಶನ ಸ್ವಲ್ಪ ಕೈಲಿ ಒತ್ತಿ ಕೆಳಗಡೆ ನೀರಲ್ಲಿ ನೆನೆಸ್ಲಾಕತ್ತಿ ನೋಡ್ರಿ. ಈ ಥರ ಈ ರೆಸಿಪಿ ಅಂತ್ರಿ ಭಾಳ ಈಜಿ ಐತ್ರಿ. ಇದೇ ಥರ ಇನ್ನು ಮಿಕ್ಕಿರೋ ರೊಟ್ಟಿ ರೀ, ನಮ್ಮ ಕಡೆ ಹಳ್ಳಿ ಕಡೆ ಜಾಸ್ತಿ ಮಾಡಿರ್ತಿರ್ಲೆ ರೊಟ್ಟಿ. ಒಮ್ಮೊಮ್ಮೆ ಅವು ಕಡಕ್ಕಿದ್ದಾಗ ಕಡಕ್ ಭಾಳ ಉಳಿದು ಅಂದ್ರೆ ರೀ ಈ ಥರ ಕೂಡ ಜೋಳದ ರೊಟ್ಟಿದು ಅಥವಾ ಸಜ್ಜಿ ರೊಟ್ಟಿದು ಮತ್ತು ಗೊಂಜಾಳ ರೊಟ್ಟಿದು. ನಮ್ಮ ಕಡೆ ಜೋಳದ ರೊಟ್ಟಿನ ಜಾಸ್ತಿ ಮಾಡ್ತೀವ್ರಿ. ರೊಟ್ಟಿನೂ ಕೂಡ ಈ ಥರ ಸಣ್ಣಂಗಿ ಮುರಿದ್ಬಿಟ್ಟು ನೀರಲ್ಲಿ ಹಾಕಿ ಇದೇ ಥರ ಈಗೇನು ಚುನ್ಮರಿ ತೋರ್ಸಾಕತ್ತಿರಲಿ, ಇದು ಚೂಡ ಮಾಡಿದ್ದು ಚುನ್ಮರಿ ಇದೇ ಥರ ತೋರಿಸಿ ಅದು ಕೂಡ ಸುಸ್ಲಾ ಮಾಡ್ಬೋದ್ರಿ. ಅದು ಕೂಡ ಅದು ಟೇಸ್ಟ್ ಆಗ್ತೈತ್ರಿ. ಸ್ವಲ್ಪ ಅದಕ್ಕೆ ಏನೈತಿ ಹುಣ್ಸಿನ್ಕಾಯ್ದು ರಸ ಹಾಕ್ಬೇಕ್ರಿ. ಸ್ವಲ್ಪ ಮಸಾಲೆ ಮಿಕ್ಸ್ ಮಾಡ್ಕೊಂಡಾಗ ಟೊಮೆಟೊನು ಜಾಸ್ತಿ ಹಾಕ್ಕೊಂಡಿವಿ ಅಂದ್ರೆ ಟೇಸ್ಟ್ ಆಗ್ತೈತಿ ರೊಟ್ಟಿ ಒಳಗೆ. ನೀರು ಕಡಿಮೆ ಆದಂಗೆ ಅದು ರೀ. ಮತ್ತೆ ನೀರು ಹಾಕಾಕತ್ತೀನಿ ನೋಡ್ರಿ. ಅದಕ್ಕೆ ನೀರೊಳಗಡೆ ಜಾಸ್ತಿ ಎಷ್ಟೊತ್ತನ ನೆನೆಸ್ತೀವಿ ರೀ ಅಟ ಚೆನ್ನಾಗಿ ಚುನ್ಮರಿ ಎಲ್ಲ ನೀರು ಅದು ಎಣ್ಣೆ ಎಲ್ಲ ಬಿಟ್ಕೋತೈತ್ರಿ ನೀರಾಗ್ರಿ. ಈಗ ಚುನ್ಮರಿ ಆದರೆ ಒತ್ತಿ ಕೈಲೇ ಹಿಂಡಿ ತೆಗಿಬೋದ್ರಿ. ಇದು ಎಣ್ಣೆ ಅಂಶ ಐತಲ್ಲ, ಅದಕ್ಕೋಸ್ಕರ ನೀರಲ್ಲೇ ಒಂದು ಸ್ವಲ್ಪ ಸಮಯ ಪೂರ ನೆನಿಲಾಕ್ ಬಿಟ್ಟಿವಂದ್ರೆ ರೀ ಎಣ್ಣೆ ಎಲ್ಲ ಬಿಟ್ಕೋತೈತ್ರಿ ಅದು ಚುನ್ಮರಿ. ಮೊದಲು ಹೆಂಗಿದ್ದು ನೋಡ್ರಿ, ಒಂದು ಸ್ವಲ್ಪ ಕಲರ್ ಅದೇ ಥರ ಬರ್ತೈತೆ. ಕರೆ ಖಾರ ಇರ್ತೈತ್ರಲ್ಲ, ಅದು ದರ್ಶನ ಸ್ವಲ್ಪ ಅರಿಶಿನ ಪುಡಿ ಖಾರದ ಪುಡಿ ಹಚ್ಚಿರ್ತೀವ್ರಲ್ಲ ಚೂಡ ಮಾಡಾಗ, ಸ್ವಲ್ಪ ಕಲರ್ ಇನ್ನೂ ಅದೇ ರೀತಿ ಇರ್ತೈತ್ರಿ. ಪೂರ ಬೆಳ್ಳಗೆ ಬರಂಗಿಲ್ಲ ರೀ. ಸುಸ್ಲಾ ಮಾಡೋ ಮುಂದೆ ಹೆಂಗೆ ಚುನ್ಮರಿ ತೋರಿಸ್ತೀವಲ್ಲ ಆ ಥರ ಬರಂಗಿಲ್ಲ ರೀ. ಇದು ಚೂಡ ಮಾಡಿ ಉಳ್ದಿರ್ತೈತಲ್ಲ ಪೂರ ನೋಡ್ರಿ ಎಣ್ಣೆ ಎಲ್ಲ ಕೈಗೆ ಹೆಂಗೆ ಬಿಟ್ಕೊಳಕತ್ತೈತ್ರಿ. ಇದೇನೋ ಒಂದು ಸ್ವಲ್ಪ ದಿನ ಆದ ಬಳಿಕ ಚೂಡ ಇದು ಆಗಿರ್ತಾವೆ ಅನ್ನತ್ತಾರೆ, ಕಮ್ಮರ್ ಆಗಿರ್ತಾವೆ. ಎಣ್ಣೆ ಭಾಳ ದಿನ ಆಯಿತು ಮಾಡಿಟ್ಟು ಎಣ್ಣೆ ಕಿಮ್ಮಟ್ಟಾಗಿರ್ತಾವೆ ಓದ್ತಾರೆ. ಈ ಥರ ನೀರೊಳಗಡೆ ಹಾಕಿಬಿಟ್ಟಿವಿ ಅಂದ್ರೆ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡು ಬಿಡ್ತೈತ್ರಿ ನೀರಾಗ. ಚುನ್ಮರಿ ಅಷ್ಟೇ ಇದು ಆಗ್ತಾವ್ರಿ, ಟೇಸ್ಟ್ ಆಗ್ತೈತ್ರಿ. ಈ ಥರ ನಾನು ಮಾಡೋದೇ ಇದೇ ಥರ ರೀ. ಜಾಸ್ತಿ ಏನೋ ನಮಗೆ ಟೈಮ್ ಸಿಕ್ಕಾಗ ಒಮ್ಮೆ ಮಾಡಿ ಇಟ್ಟಿರ್ತೀವಿ ರೀ ಚೂಡ. ತಿನ್ನುವಷ್ಟು ತಿಂದಿರ್ತೀರಿ, ಮಿಕ್ಕಿದ್ವು ಅಂದ್ರೆ ರೀ ಅವು ಮೆತ್ತಗಾದವು ಅಂದ್ರೆ ತಿನ್ನೋಕೆ ಟೇಸ್ಟ್ ಆಗಂಗಿಲ್ಲ ರೀ. ಮಾಡಿರ್ತೀವಿ ಅಂತ 8-10 ದಿನ ಚಲೋ ಇರ್ತಾರೆ. ಆಮೇಲೆ ಏನೈತಿ ಒಂದು ಸ್ವಲ್ಪ ಹವಾ ಆಡ್ತಂದ್ರೆ ಮೆತ್ತಗಾದವು ಅಂದ್ರೆ ಈ ಥರ ಮತ್ತೆ ಅವರಿಗೆ ಸುಸ್ಲಾ ಮಾಡಿ ಕೊಟ್ಬಿಡ್ತೀನಿ ರೀ ನಮ್ಮ ಹುಡುಗರಿಗೆ. ನನ್ನ ಮಕ್ಕಳಿಗಂತೂ ಭಾಳ ಇಷ್ಟ ರೀ ಈ ಥರ ಸುಸ್ಲಾ, ಅವಲಕ್ಕಿ, ಉಪ್ಪಿಟ್ಟ ಈ ಥರ ಮಾಡಿಕೊಟ್ರನ ಸಣ್ಣ ಮಕ್ಕಳು ಇಷ್ಟಪಡ್ತಾರೆ. ಮತ್ತು ನಮ್ಗೆ ನಮ್ಮ ಒಂದೊಂದು ಟೈಮ್ದಾಗ ರೀ ಅಡ್ಗೆ ಮುಂಜಾನೆ ಒಂದೊಂದು ಸಲ ರೀ ಅಂಗಡಿಗೆ ಹಾಗೆ ಹೋಗೋದಾಗ್ತೈತ್ರಿ. ಅವಾಗ ಏನೈತಿ ಈ ಥರ ಚೂಡ ಮಾಡಿಟ್ಟಿದ್ದೀವಿ ಅಂದರೆ ನಾಷ್ಟ ಜೊತೆ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಟೇಸ್ಟ್ ಆಗ್ತೈತೆ ಮಾಡಿಡ್ತೀನಿ ರೀ ನಾ ಯಾವಾಗಾರೆ.
ಚೂಡ ಮಾಡೋದು ಮತ್ತೆ ವಿಡಿಯೋ ಮಾಡೋದಾದ್ರೆ ಮಾಡ್ತೀನಿ ರೀ. ಮತ್ತು ಈಗ ಮಾಡಿಟ್ಟಿದ್ದು ಖಾಲಿ ಆಗ್ಯಾವ್ರೆ, ಮತ್ತೆ ಮಾಡ್ಬೇಕು ರೀ. ಚುಣ್ಮರಿ ಅದಾವು ಮಾಡೋ ಮುಂದೆ ವಿಡಿಯೋ ಮಾಡೋದಾದ್ರೆ ಮಾಡ್ತೀನಿ ರೀ. ನಾ ಯಾವ ಥರ ಒಗ್ಗರಣೆ ಹೊಡಿತೀನಿ ರೀ ಚೂಡಾಕ ನೋಡಕತ್ರಿ. ಬೇಕಾದ್ರೆ ಈ ಥರ ನೋಡಿರಿ, ನೀರು ಒಳಗಡೆ ಇದೆಲ್ಲ ಹಿಂಡಿ ತೆಗಿಬೇಕ್ರಿ. ಅದು ನೀರೇ ಎಣ್ಣೆ ಪೂರ ಮ್ಯಾಗ ಎಣ್ಣೆ ಪೂರ ಬಿಟ್ಕೋತೈತ್ರಿ. ಎಣ್ಣೆ ನೀರಾಗ ತೇಲಾಡಕತ್ ಬಿಟ್ಟಿರ್ತೈತ್ರಿ. ಆ ಥರ ಹಿಂಡ್ಕೊಂಡಿವಿ ಅಂದ್ರೆ ನೀರಿನ ಅಂಶ ಎಲ್ಲ ಹೋಗ್ಬಿಡ್ತೈತ್ರಿ. ಕೆಳಗೆ ಬುಟ್ಟಿ ಒಳಗಡೆ ಬಿಟ್ಟು ಬಿಡ್ತೈತ್ರಿ. ಚೂಡ ಇದ್ದಾಗ ಅದು ಒಂಥರ ಟೇಸ್ಟ್ ರೀ. ಚೂಡಾನ ಯೂಸ್ ಮಾಡಿ ಇದು ಒಂಥರ ಸುಸ್ಲಾ ಟೇಸ್ಟ್ ಬರ್ತೈತ್ರಿ. ಸೇಮ್ ಸುಸ್ಲಾಗತ್ಲೇನ ಆದ್ರೆ ಕರೆ ಒಂದು ಸ್ವಲ್ಪ ಇದು ಮೊದ್ಲು ಮಾಡಿಟ್ಟಿದ್ದು ಚೂಡಾದರಲ್ಲೇ ಒಂದು ಸ್ವಲ್ಪ ಟೇಸ್ಟ್ ಫರಕ್ ಇರ್ತೈತ್ರಿ. ಆ ಸುಸ್ಲಾಕಿತ್ತಲ್ಲ ಇದು ಒಂದು ಸ್ವಲ್ಪ ಚೆನ್ನಾಗಿ ಬರ್ತೈತ್ರಿ. ಡಬಲ್ ಸಲ ಆಗ್ತೈತ್ರಲ್ಲೇ ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತ್ರಿ. ಇದನ್ನು ಮಾಡೋ ವಿಧಾನ ಕೂಡ ತೋರಿಸ್ತೀನಿ ರೀ ನಿಮ್ಗೆ. ನೋಡಕತ್ರಿ ಬೇಕಾದ್ರೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ವಿಡಿಯೋಕ್ಕೆ ಲೈಕ್ ಕೊಡಿರಿ. ಒಂದು ಲೈಕ್ ಕೊಡ್ರದ್ನ ಮೋಟಿವೇಶನ್ ಆದಂಗೆ ಆಗ್ತೈತ್ರಿ. ವಿಡಿಯೋ ಇಷ್ಟ ಆಗ್ತೈತಿ. ನಾವು ಹಾಕುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತೈತೆ ಅಂತ ಅನ್ಕೋತೀನಿ ನೋಡಿರಿ. ಯಾವ ಥರ ಬರ್ತೈತಿ ವಿಡಿಯೋ ಗೊತ್ತಿಲ್ಲ. ವಿಡಿಯೋ ನನಗೆ ಜಾಸ್ತಿ ವಿಡಿಯೋ ಮಾಡಿನ ಕರೆ ಅದನ್ನು ಎಡಿಟಿಂಗ್ ಮಾಡಿ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡೋದು ಆಗ್ತಾಯಿಲ್ಲ ರೀ. ಅದಕ್ಕೋಸ್ಕರ 4-5 ದಿನ ಆಯಿತು ವಿಡಿಯೋ ಹಾಕೇ ಇಲ್ಲ ರೀ. ಬೇಜಾರದಂಗೆ ಆಗ್ಲತ್ತೈತಿ ರೀ ನನಗೆ. ವಿಡಿಯೋ ಇವಾಗ ನೋಡಿರಿ ಒಗ್ಗರಣೆ ಹೊಡ್ಯಾಕತ್ತೀನಿ ರೀ. ಮತ್ತು ಕಡಂಗಿ ಕಾಯ್ದ ಬಳಿಕ ಎಣ್ಣೆ ಹಾಕಿದರೆ, ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕೀನಿ ರೀ. ಜೀರಿಗೆ ಹಾಕಿ ಉಳ್ಳಾಗಡ್ಡಿ ನೋಡಿರಿ ಈ ಥರ ಹುರ್ಕೊಳ್ದ್ರಿ. ಸ್ವಲ್ಪ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಳ್ದು ಅಂತ ಹೇಳ್ತಾರೆ. ನಮ್ಮ ಕಡೆ ಏನೈತಿ ಹಳ್ಳಿ ಕಡೆ ಹುರ್ಕೊಳ್ದು ಅಂತ ನಾವು ಹತ್ತೀವ್ರಿ. ಎಣ್ಣೆ ಒಳಗಡೆ ಹುರಿಬೇಕು ಸ್ವಲ್ಪ. ಮೆಣಸಿನ್ಕಾಯಿ ಮೊದಲೇ ಕಟ್ ಮಾಡಿಟ್ಟು ಮೆಣಸಿನ್ಕಾಯಿ ಅದರೊಳಗಡೆ ಫಸ್ಟೇ ಹಾಕಿಬಿಡ್ಬೇಕು ರೀ. ಸ್ವಲ್ಪ ಕಾಂಟ್ ಹೇಳ್ತೈತೆ ರೀ ಖಾರಿಂದ. ಎಣ್ಣೆ ಒಳಗಡೆ ಕಾದ ಎಣ್ಣೆ ಒಳಗಡೆ ಹಾಕಿದ್ರೆ ಸ್ವಲ್ಪ ಜಲ್ದಿನ ಇದು ಆಗ್ತೈತೆ ರೀ. ಮೆಣಸಿನ್ಕಾಯಿ ಹಾಕಿಬಿಡ್ಬೇಕು ರೀ ಅವಾಗೇನೆ ಫಸ್ಟಿಗೆನ. ಇವಾಗ ಉಪ್ಪು ಹಾಕಾಕತ್ತು ನೋಡಿರಿ. ಮೊದಲೇ ಉಪ್ಪು ಬೇರೆ ಇರ್ತೈತೆ ರೀ ಚೂಡಾದಾಗಿಂದು. ಅದು ಉಪ್ಪೆಲ್ಲ ನೀರಾಗ ತೊಳ್ಕೊಂಡು ಹೋಗಿರ್ತೈತೆ ರೀ. ಈಗ ಮತ್ತೆ ನಾವು ಎಷ್ಟು ಅದು ಸುಸ್ಲಾದ ನೋಡ್ಕೊಂಡು ಅಂದಾಜು ಮ್ಯಾಗ ಉಪ್ಪು ಹಾಕ್ಬೇಕ್ರೆ. ಉಪ್ಪು ಹಾಕಿ ಮತ್ತೆ ಒಂದು ಸ್ವಲ್ಪ ಬಿಟ್ಟು ತಿರ್ವಾಡ್ಕೋಬೇಕು ರೀ. ಇದನ್ನು ಉಳ್ಳಾಗಡ್ಡೆ ಎಲ್ಲ ಮೆತ್ತಗೆ ಒಂಥರ ಒಂದು ಕಲರ್ ಬರ್ಬೇಕು ರೀ. ಅದು ಹಸಿಗೆ ವಾಸನೆ ಹೋಗೋ ಮಟ್ಟ. ಟೊಮೆಟೊ ಜಾಸ್ತಿ ಹಾಕ್ಕೊಂಡೀನಿ ರೀ ಕಟ್ ಮಾಡಿ. ಒಂದು ದಪ್ಪ ಟಮಾಟೆ ಹಾಕ್ಕೊಂಡೀನಿ ರೀ. ಸಣ್ಣ ಹಿಂಗೆ ಕಟ್ ಮಾಡ್ಕೊಂಡು ಇದು ಪೂರ ರಸದಗತ್ಲೆ ಬಿಡ್ತೈತಿ. ಟೊಮೆಟೊದೊಳಗಿನ ನೀರಿನ ಅಂಶ ಎಲ್ಲ ಹೋಗೋ ಮಟ್ಟ ಅದ್ರೊಳಗಡೆ ಫ್ರೈ ಮಾಡ್ಕೋಬೇಕು ರೀ. ಉಳ್ಳಾಗಡ್ಡಿ ಟೊಮೆಟೊ ಮೆತ್ತಗೆ ಇದು ಆಗ್ತೈತೆ ರೀ. ಸುಸ್ಲಾ ಅಂತ ಸೂಪರ್ ಆಗಿರ್ತೈತೆ ರೀ. ಇದೇ ಫಸ್ಟ್ ಟೈಮ್ ರೀ ನಾನು ವಿಡಿಯೋ ಅಪ್ಲೋಡ್ ಮಾಡಾಕತ್ತಿದ್ರಿ. ನಾನು ಮಾಡ್ತೀನಿ ಕರೆ ರೀ. ಅದು ಆದ್ರೆ ಏನಾಯ್ತಂದ್ರೆ ಮುಂಜಾನೆ ಜಾಸ್ತಿ ವಿಡಿಯೋ ಮಾಡ್ಕೋತ ಕೂತೀವಿ ಅಂದರೆ ಮುಂದಿನ ಕೆಲಸ ಇದು ಆಗ್ತೈತೆ ಅಂಥೇಳಿ ಒಂದೊಂದು ಸಲ ಮಾಡಿರ್ತೀನಿ ರೀ. ಏನಾರು ನಾಷ್ಟ ಮಾಡೋದಾದ್ರೆ ಒಂದೊಂದು ಸಲ ಮಾಡಿ ಅರ್ಶಿಣ ಪುಡಿ ನೋಡ್ಕೊಂಡು ಹಾಕ್ಕೋಬೇಕ್ರೆ. ಮೊದಲೇ ಈಗ ಅದ್ರ ಒಳಗಡೆ ಇರ್ತೈತೆ ರೀ ಸ್ವಲ್ಪ ಹಾಕೋದು ಕಲರ್ಗೋಸ್ಕರ ಮೊದಲು ಇರ್ತೈತೆ ರೀ. ಅದು ಖಾರ ಅರ್ಶಿಣ ಪುಡಿದು ಮೊದಲೇ ಚೂಡಾಕ ಹಾಕಿದಾಗ ರೀ. ಒಬ್ಬೊಬ್ಬರು ಚೂಡಾಕ ಅರ್ಶಿಣ ಪೌಡ್ರ್ ಹಾಕಂಗಿಲ್ಲ ರೀ. ನಮ್ಮ ಹಳ್ಳಿ ಕಡೆ ನಾವು ಹಾಕ್ತೀವಿ ರೀ. ಇವಾಗ ನೋಡಿರಿ ಅದ್ರೊಳಗಡೆ ಉಳಿದಿದ್ದು ಶೇಂಗಾ ಪುಟಾಣಿ ಕೂಡ ಮಿಕ್ಸ್ ಮಾಡ್ಕೊಂಡೆ ರೀ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕ್ರಿ. ಸಕ್ಕರೆ ಅಂತೂ ಮೇನ್ ಹಾಕ್ಕೊಳತ್ತೀವಿ ನಾವು. ಹಾಕ್ಕೊಳ್ಬೇಕ್ರಿ. ಇದಕ್ಕೆ ಸುಸ್ಲಾಕ ಟೇಸ್ಟ್ ಅಂತೂ ಸೂಪರ್ ಇರ್ತೈತೆ ರೀ. ಮತ್ತು ಪುಟಾಣಿ ಜಾಸ್ತಿ ಪುಡಿ ಮಾಡಿ ಹಾಕ್ಬೇಕ್ರಿ. ಸುಸ್ಲಾಕ ಅಂತೂ ಇದು ಸೂಪರ್ ಇರ್ತೈತೆ ರೀ. ನನಗೆ ಇದು ಇಲ್ಲರಿ ಅದ್ರೊಳಗಡೆ ಇದ್ದಿರೋ ಶೇಂಗಾ ಪುಟಾಣಿ ಹಾಕಿಬಿಟ್ಟೇನೆ. ಪೌಡ್ರ್ ಮಾಡ್ಕೊಳ್ದು ಟೈಮ್ ಇಲ್ಲ ರೀ. ಸಕ್ಕರೆ ಹಾಕಾಕತ್ತೀನಿ ನೋಡಿರಿ. ಸಕ್ಕರೆ ಹಾಕಿರ ರೀ ಅವಲಕ್ಕಿ ಆಯಿತು, ಸುಸ್ಲಾ ಆಯಿತು, ಸೂಪರಾಗಿ ಟೇಸ್ಟ್ ಹತ್ತೈತೆ ರೀ. ಮತ್ತು ಉಪ್ಪಿಟ್ಟು ಕೂಡ ನಾವು ಸಕ್ಕರೆ ಹಾಕತ್ತೀವಿ ರೀ ಕುದಿ ಮುಂದೆ. ಮತ್ತು ಬದ್ನಿಕಾಯಿ ಒಂದೊಂದು ನಮ್ಮ ಹಳ್ಳಿ ಕಡೆ ಹೆಂಗಂದ್ರೆ ಒಬ್ಬೊಬ್ರು ಅದಾರಿಪ್ಪ ಎಲ್ಲ ಪ್ರತಿಯೊಂದು ಅಡುಗೆಗೂ ಕೂಡ ಬೆಲ್ಲ ಹಾಕಿ ಅಡುಗೆ ಮಾಡ್ತಾರೆ. ನಾವೇನು ಹಂಗೆ ಮಾಡಂಗಿಲ್ಲ ರೀ. ನೋಡಿರ್ಬೋದು ನಾನು ವಿಡಿಯೋದಾಗ ರೆಸಿಪಿ ಮಾಡಿ ತೋರ್ಸಿನಿ ರೀ 2 ಸಲ. ಸಾಂಬಾರು ಮಾಡೋದಕ್ಕೂ ಪಲ್ಯ ಮಾಡೋದು. ಆದರೆ ಈ ಥರ ಯಾವುದಾದ್ರೂ ನಾಷ್ಟ ಒಗ್ಗರಣೆ ಹೊಡಿಬೇಕಾದ್ರೆ ಅದು ಹಾಕ್ತೀನಿ ರೀ ನಾನು ಸಕ್ರೆ ಯಾಕಂದ್ರೆ ರೀ ಮೆಣಸಿನ್ಕಾಯ್ದು ಖಾರ ಜಲ್ದಿನ ನಾಲ್ಗೆಗೆ ತೊಗೋಬಾರ್ದು. ಮತ್ತು ಟೇಸ್ಟ್ನು ಒಂಥರ ಇರ್ತೈತೆ ರೀ. ಬೆಲ್ಸ ಖಾರ ಈ ಥರ ರೀ. ಇವಾಗ ನೋಡ್ರಿ ಚುನ್ಮರಿ ಎಲ್ಲ ಹಿಂಡಿಟ್ಕೊಂಡಿರೋ ನೀರಾಗಿ ಹಿಂಡಿಟ್ಕೊಂಡಿದ್ದಿರಲ್ಲ ನೋಡಿರಿ. ಇನ್ನೂ ಕಲರ್ ಐತ್ರಿ ಅದ್ರೊಳಗಡೆ. ಬೇಕಾದ್ರೆ ಅದಕ್ಕೆ ಅರ್ಶಿಣ ಪೌಡ್ರ್ ಸ್ವಲ್ಪ ಹಾಕ್ಕೊಂಡೆ ರೀ. ಈಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಉರಿ ಸಣ್ಣ ಇಟ್ಟು ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲ ಪೂರ.
ಎಣ್ಣೆ ಉಳ್ಳಾಗಡ್ಡಿ ಎಲ್ಲದಕ್ಕೂ ಖಾರ ಉಪ್ಪು ಪೂರ ಬೆರ್ಕೋಬೇಕ್ರಿ. ಅದಕ್ಕೆ ಅದಕ್ಕಂತ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ. ಸೊಕಾಸ್ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ತೆಳಗ ಜಾಸ್ತಿ ಐತಿಲ್ಲ ಕಡಂಗಿ ಸಾಮ್ದಾಗೈತ್ರಿ, ಅದಕ್ಕೋಸ್ಕರ ನೋಡ್ರಿ ಈ ತರ ನಿಧಾನವಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಬಾಯ್. ಹಾಗೆ ಈ ರೆಸಿಪಿ ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಮಾಡಿ. ಒಮ್ಮೆ ಆದರೂ ಟ್ರೈ ಮಾಡಿರಿ. ಈ ಥರ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸ್ವಲ್ಪ ತಿನ್ನೋರು ಜಾಸ್ತಿ ಕೂಡ ತಿಂತಾವ್ರಿ ಮಕ್ಕಳು. ಟಿಫಿನ್ ಬಾಕ್ಸಿಗೆ ಹಾಕಿರಂದ್ರು ಸ್ಕೂಲಲ್ಲಿ ಇರೋರೆಲ್ಲರೂ ನನ್ನ ಮಗಂದ ಡಬ್ಬಿನ ಇದು ಮಾಡ್ಕೊಂಡು ತಿಂತಾರತ್ರಿ. ಹೇಳ್ತಾನ್ರವ ಈ ಥರ ಮಾಡ್ಕೊಂಡು ಕಟ್ಕೊಂಡು ಹೋದೆ ಮಮ್ಮಿ, ಸಣ್ಣ ಮಕ್ಕಳನ್ನ ತಿಂತಾವ್ರಿ. ಈ ವಿಡಿಯೋದೊಂದಿಗೆ ಬಾಯ್ ನೋಡ್ರಿ.